ಪಬ್ಲಿಕ್ ಲಿಂಕ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟರೆ. ಇವತ್ತು ನಾವಿರುವಂಥದ್ದು ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂಥ ಚಿಕ್ಕಪೇಟೆ ವಾರ್ಡಲ್ಲಿ ನಾವಿದ್ದೇವೆ. ಈ ಚಕ್ಕಗಳು ಹೊಡೆದು ದುಡ್ಡು ಇಸ್ಕೊಂತಾರೆ. ಟ್ರಾಫಿಕ್ ಮಳೆ ಬಂದ್ರೆ ನೀರು ನಿಂತ್ಕೊಳ್ಳೋದು. ಈ ಎಲೆಕ್ಷನ್ ಅಂದ್ರಲ್ಲ 10 ವರ್ಷದಿಂದ ಮಾಡಿಲ್ಲ, ಇನ್ನೊಂದು 5 ವರ್ಷ ಹಂಗೆ ತಳ್ತಾರೆ ನೋಡಿ ಬೇಕಾರೆ. ಅವ್ರು ಮಾಡಲ್ಲ, ಅವರು ನಾವು ಕೇಳಲ್ಲ ಅಷ್ಟೇ. GB ಎಲೆಕ್ಷನ್ ಆದ್ಮೇಲೆ BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಪಾರ್ಕಿಂಗ್ ಚಾರ್ಜ್ ಪಬ್ಲಿಕ್ ಫ್ರೀ ಕೊಡಬೇಕು. ನಿಮ್ಮ ಹೆಸರೇನು? ಶಿವರಾಜ್. ಓ, ಶಿವರಾಜ್ ಪೇಟೆನಾ? ಅಲ್ಲ, ಚಿಕ್ಕಪೇಟೆನಾ? ಚಿಕ್ಕಪೇಟೆ ಅಲ್ಲ, ನಮ್ಮ ಮಾಮೂಲು ಪೇಟೆ. ಚಿಕ್ಕಪೇಟೆ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಗೊತ್ತಾ ಇದೆ, ಜನಸಂಖ್ಯೆ ಅಂತೂ ಜನರ ಗದ್ದಲ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಜನರಿಗೆ ಯಾವ ರೀತಿ ಸಮಸ್ಯೆ ಇದೆ, MLA ಯಾವ ರೀತಿ ಸ್ಪಂದಿಸ್ತಾರೆ, ಕಾರ್ಪೊರೇಟರ್ ಇಲ್ಲದೆ ಯಾವೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಬನ್ನಿ ಕೇಳ್ಕೊಂಡು ಬರೋಣ. ಚಿಕ್ಕಪೇಟೆಯಲ್ಲಿ ಏನ್ ಸಮಸ್ಯೆ ಇದೆ? ಟ್ರಾಫಿಕ್ ಮಳೆ ಬಂದ್ರೆ ನೀರು ನಿಂತ್ಕೊಳ್ಳೋದು ಅಷ್ಟೇ. ಆಮೇಲೆ ಥೆಫ್ಟಿಂಗು, ಈ ಚಕ್ಕಗಳು ಅವರು ಆ್ಯಂಟಿ ಕರಪ್ಷನ್ ಹೊಡೆದು ದುಡ್ಡು ಇಸ್ಕೊಂತಾರೆ. ಅದು ಮೇಯ್ನ್ ಅವಾಯ್ಡ್ ಆಗಬೇಕು. ಪಾಪ ಲೇಡೀಸ್ ಭಾಳ ತೊಂದರೆ ಆಗುತ್ತೆ. ಹಾಸ್ಪಿಟ್ಲ್ ಇನ್ನೇನಿಲ್ಲ. ಹೈಯರ್ ಅಥಾರಿಟಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ತಗೊಳಲ್ಲ. ಯಾರನ್ನಾರು ಹೈಯರ್ ಅಫಿಷಿಯಲ್ಗೆ ತೊಂದರೆ ಕೊಡಿಸ್ಬೇಕು ಒಂದ್ಸರಿ, ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀನು ದೊಡ್ಡ ಸಮಸ್ಯೆ ಏನು ಬರಲ್ಲ. ಇನ್ನು ಮಿಕ್ಕಿದೆಲ್ಲ ಅವ್ರವ್ರು ರಾಜಕೀಯ ಮಾಡ್ಕೊಂಡು ಅವ್ರವ್ರು ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇ, ಇನ್ನೇನಿರಲ್ಲ. ಅಷ್ಟೇ. GB ಎಲೆಕ್ಷನ್ ಅಂದ್ರಲ್ಲ 10 ವರ್ಷದಿಂದ ಮಾಡಿಲ್ಲ, MLA ಎಲ್ಲ ಇದು ಮಾಡ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಅವ್ರು ಬಂದು ಅವ್ರಿಗೂ ಕೊಡಬೇಕಲ್ಲ, ಅದಕ್ಕೆ ಇನ್ನೊಂದು 5 ವರ್ಷ ಹಂಗೆ ತಳ್ತಾರೆ ನೋಡಿ ಬೇಕಾರೆ. ಏನು ಸಲ ಮಾಡಲ್ಲ ಬಿಡ್ರಿ. ಇದು ಈ ಸಲನೂ ಅವರು ಸುಪ್ರೀಂ ಕೋರ್ಟ್ ಅವರು ಉಗಿದು ಉಪ್ಪು ಕಾಯಿ ಹಾಕಿದ್ರೂ ಅವರಂತೂ ಮಾಡಲ್ಲ. ಇವರೇ ತಿನ್ಕೊಂಡು ಇವರೇ ಮಜಾ ಮಾಡ್ತಾ ಇರ್ತಾರೆ ಅಷ್ಟೇ. ಚಿಕ್ಕಪೇಟೆ ಅಂತ ಬಂದಾಗ ಜನ ಗೊಂದಲ, ಟ್ರಾಫಿಕ್ ಸಮಸ್ಯೆ, ನೀರಿನ ಸಮಸ್ಯೆ ಎಲ್ರಿಗೂ ಗೊತ್ತಿದೆ. ಮೇಯ್ನ್ ಆಗಿ ನೀವು ನೋಡ್ತಾ ಇರುವಂಥ ಸಮಸ್ಯೆ ಏನು ಅಂತ ಹೇಳಿ. ನಾನು ಆ್ಯಕ್ಚುಲಾಗಿ ಲೋಕಲ್ ಅಲ್ಲ, ಬಟ್ ಈ ಟ್ರಾಫಿಕ್ಕು ಇದೆಲ್ಲ ನೋಡ್ತಾ ಇದ್ದರೆ ಎಲೆಕ್ಷನ್ನು ಬೇಕು, ಇದಕ್ಕೆ ತಕ್ಕನಾಗಿ ಎಲ್ಲ ವ್ಯವಸ್ಥೆನೂ ಬೇಕು. ಮತ್ತು ಎಲೆಕ್ಟೆಡ್ ಬಾಡಿ ಬಂದರೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕಾಗೋದು ಅಲ್ವಾ? ಅಷ್ಟು ಮಾತ್ರ ಹೇಳ್ಬಲ್ಲೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕು, ಮತ್ತು ರಸ್ತೆ ನೋಡ್ರಿ ಯಾವ ಥರ ಇದೆ, ಅದೆಲ್ಲ ಸರಿ ಹೋಗ್ಬೇಕು. ಚಿಕ್ಕಪೇಟೆಯಲ್ಲಿ ಏನು ಸಮಸ್ಯೆ ಅಂದರೆ ಟ್ರಾಫಿಕ್ ಸಮಸ್ಯೆ. ಅದು ನಮಗೆ ಮಾತ್ರ ನಮಗೆ ಬರ್ತಾರೆ, ಇವಾಗ ನಮ್ಮ ಹುಡುಗಿಗೆ ಬರ್ತದೆ. ಮಳೆ ಬಂದರೆ ಒಂದು ನೀರು ನಿಲ್ಲುತ್ತೆ ಅಷ್ಟೇ. ಟ್ರಾಫಿಕ್ ಸಮಸ್ಯೆ ಇಲ್ವಾ? ಸಮಸ್ಯೆ ಇದೆ. ಎಷ್ಟು ಮಾಡಿದ್ರು ಅಷ್ಟೇ. ಇದು ಮಾಮೂಲಿ ಬಿಸ್ನೆಸ್ ಏರಿಯಾ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಟ್ರಾಫಿಕ್ ಸಮಸ್ಯೆ ಇದೆ, ಎಲೆಕ್ಷನ್ ಅಂತೂ ಆಗಲ್ಲ. ಅವ್ರು ಮಾಡಲ್ಲ, ಅವರು ನಾವು ಕೇಳಲ್ಲ ಅಷ್ಟೇ. ರಸ್ತೆ ಈಗ ಡಾಂಬರ್ ಹಾಕಿರ್ತಾರೆ, ಡಾಂಬರು ಅದು ಕಿತ್ತೋಗ್ತಾ ಇರ್ತಾರೆ ಮಳೆ ಬಂದಾಗ. ತಿರ್ಗಾದ್ಮೇಲೆ ಇದಾಗ್ತಿಲ್ಲ. ಈಗ 3 ವರ್ಷಕ್ಕೆ ಮುಂಚೆ ಎಲ್ಲ ಸರ್ವಿಸ್ ಮಾಡಿ ನಮಗೆ ವ್ಯಾಪಾರಕ್ಕೆಲ್ಲ ಭಾಳ ತೊಂದರೆ ಆಗಿತ್ತು. ಈಗ ರೆಡಿ ಮಾಡಿದ್ರು, ತಿರುಗಿ ಇವಾಗ ಬಳೆಪೇಟೆಯಲ್ಲಿ ಮಾಡಿದ್ದಾರೆ, ತಿರುಗಿ ಇಲ್ಲಿ ಮಾಡ್ತಾರಂತೆ. ಅವು ಮಾಡಿದಾಗ ನಮಗೆ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ವ್ಯಾಪಾರ ಹೋಗ್ಬಿಡುತ್ತೆ. ವ್ಯಾಪಾರ ನಷ್ಟ ಆದಾಗ ನಾವು GST ಕಟ್ಟೋದೇನೋ, ರೆಂಟ್ ಕಟ್ಟೋದೇನೋ, ಸ್ಟಾಫ್ಗೆ ಪೇಮೆಂಟ್ ಕೊಡೋದೇನೋ ಭಾಳ ಕಷ್ಟ. ಇದ್ರ ಮೇಲೆ ಬರೀ ಡಾಂಬರ್ ಹಾಕೋರೆ ಸಾಕು ನಮಗೆ. GB ಎಲೆಕ್ಷನ್ ಆಗಬೇಕಾ? ಖಂಡಿತ ಆಗಬೇಕು. ಜೊತೆಗೆ ಅವರು GB ಎಲೆಕ್ಷನ್ ಆದಮೇಲೆ ಪಾರ್ಕಿಂಗ್ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಬಾರ್ದು, ಪಬ್ಲಿಕ್ಕಿಗೆ ಭಾಳ ತೊಂದರೆ ಆಗುತ್ತೆ. ಈಗ ಅವ್ರು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. GB ಎಲೆಕ್ಷನ್ ಆದಮೇಲೆ ಪಾರ್ಕಿಂಗ್ ಚಾರ್ಜು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾವುದೇ BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಪಾರ್ಕಿಂಗ್ ಚಾರ್ಜು ಪಬ್ಲಿಕ್ಕಿಗೆ ಫ್ರೀ ಕೊಡಬೇಕು. ಇಲ್ಲಿ ಓಡಾಡೋಕ್ಕೆ ಭಾಳ ಕಷ್ಟ, ತುಂಬ ಕಷ್ಟ. ಎಲ್ಲ ರೋಡ್ ಡಿಗ್ ಮಾಡಿಬಿಟ್ಟಿದಾರಲ್ಲ, ಸೊ ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಮೂವ್ ಅರೌಂಡ್. GB ಎಲೆಕ್ಷನ್ ಆಗಿಲ್ಲ, ಎಲೆಕ್ಷನ್ ಆಗಬೇಕಾ? ಎಲೆಕ್ಷನ್ ಆದರೆ ಮೇ ಬಿ ಥಿಂಗ್ಸ್ ಮೇ ಬೆಟರ್, ವಿ ಡೋಂಟ್ ನೋ. ಇವಾಗ ಎಲೆಕ್ಷನ್ ಆಗೋದು ಎಲ್ಲ MLAಗಳ ಜೊತೆ ಹೇಳಲಿಕ್ಕೆ ಆಗಲ್ಲ. ಇದಕ್ಕೆಲ್ಲ ಏನು ಹೇಳ್ತೀರಾ ಸರ್ಕಾರಕ್ಕೆ? ವಿ ಓನ್ಲಿ ರಿಕ್ವೆಸ್ಟ್ ದಟ್ ಥಿಂಗ್ಸ್ ಶುಡ್ ಬಿ ಬೆಟರ್. ವಾಟ್ ಎವರ್ ದೇರ್ ಎಲೆಕ್ಷನ್, ಐ ಡೋಂಟ್ ನೋ ಅಬೌಟ್ ದೇರ್ ಔಟ್ಕಮ್, but the infrastructure and public convenience should be good, that's all. ಎಲೆಕ್ಷನ್ ಆಗೋದು ಸುಮಾರು 11 ವರ್ಷಗಳೇ ಆಗ್ತಾ ಬಂದಿದೆ. ಕಾರ್ಪೊರೇಷನ್ ಎಲೆಕ್ಷನ್ ಆಗಬೇಕಾ, GB ಎಲೆಕ್ಷನ್ ಆಗಬೇಕಾ ಅನ್ನುವಂಥದ್ದು? ಆಗಬೇಕು ಮೇಡಮ್. ಅಂದರೆ ಏನಕ್ಕೆ ಅಂತ ಅಂದರೆ ಇಂಪ್ರೂವ್ ಆಗಬೇಕು. ಇನ್ನು ಮೊದಲಿನ ಹಳೆ ಎಲೆಕ್ಷನಲ್ಲೇ ಇದು ಮುಂದುವರಿತಾ ಹೋದರೆ ಮುಂದೆ ಇವಾಗಿನ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಎಲ್ಲರೂ ಚೇಂಜ್ ಆಗ್ತಾ ಹೋದರೆ, ಜನ್ರೇಷನ್ ಚೇಂಜ್ ಆಗ್ತಾ ಹೋದರೆ ಎಲ್ಲ ಚೇಂಜಸ್ ನಡೆಯುತ್ತೆ ಅಂತ ಅನ್ಕೋತೀನಿ. ಇವಾಗ ಚಿಕ್ಕಪೇಟೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ನೀವು ನೋಡಿದ ಹಾಗೆ? ಅಂದರೆ ಕ್ರೌಡ್ ಇರುತ್ತೆ, ಹೆವಿ ಟ್ರಾಫಿಕ್ ಇರುತ್ತೆ. ಇದೆಲ್ಲ ಚೇಂಜ್ ಆಗಬೇಕು. ಎಲೆಕ್ಷನ್ ಆಗಬೇಕು. ಹೌದು. ಇವಾಗ ಈ ಚಿಕ್ಕಪೇಟೆಯಲ್ಲಿ ಏನು ಸಮಸ್ಯೆ ಇದೆ? ಇಲ್ಲಿ ಯಾವುದು ಸಮಸ್ಯೆ ಇಲ್ಲ ಮೇಡಮ್, ಆದರೆ ಜನರ ಸಮಸ್ಯೆ. ಅವರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, GB ಎಲೆಕ್ಷನ್ ಆಗದೆ ಸುಮಾರು 11 ವರ್ಷಗಳಾಗಿದೆ. ಈ ಸರ್ತಿ ಆದರೂ ಕಾರ್ಪೊರೇಷನ್ ಎಲೆಕ್ಷನ್ ಆಗಬೇಕು ಅಂತ ಇದ್ರೆ ಯಾಕೆ ಆಗಬೇಕು ಅನ್ನುವಂಥದ್ದು? ಯಾಕೆ ಆಗಬೇಕು ಅಂದರೆ ಆಗಲೇಬೇಕು. ಅದು ಪ್ರತಿ 5 ವರ್ಷಕ್ಕೊಂದ್ಸರಿ ಆಗಬೇಕು. ಆಗಿಲ್ಲ ಈ ಸರಿ, ಇನ್ನು ಮುಂದಕ್ಕೆ ಆಗತ್ತೆ. ಇಲ್ಲಿ MLA ಗುಂಡೂರಾವ್ ಅವರು ಎಷ್ಟು ಸ್ಪಂದಿಸ್ತಾರೆ ಎಲ್ರಿಗೂ? ಚೆನ್ನಾಗಿ, ಅದಕ್ಕೆ ತೊಂದರೆ ಏನಿಲ್ಲ.
ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಪೇಟೆಯಲ್ಲಿ ಯಾವ ಸಮಸ್ಯೆ ಇದೆ, ಕಾರ್ಪೊರೇಟರ್ ಇಲ್ಲದೆ ಈ ಭಾಗದ ಜನರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಈ ಭಾಗದ ಜನರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.